मुखमजमनपादं मुक्त्युपादं विमाजं नृहजमहममेजं ध्येयमाम्नाजगेयं सदजमसदजेयं श्रीसहाजं भजेयं तपस्वाध्याय शुश्रूषा कृष्णपूजारतं मुनिम् विश्वेशमिष्टतं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिपदये यस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनाजि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं ಶ್ರಿಯಃ. ಈಗ 34ನೆಯ ಸುಧಾಮೂಲ. ನೆನೆ ದಿವಸ ನಾವು ನೋಡಿದ್ವಿ ಮಹಾಸಮನ್ವಯ ಅಂತ ಇದೆ. ಮಹಾಸಮನ್ವಯ ಅಂದ್ರೆ ಪ್ರತಿಯೊಂದು ದುಃಖಿ ಬದ್ಧ ಅಂತ ನಾವ್ ಅನ್ಕೊಳ್ಳೋ ಶಬ್ದ ಎಲ್ಲ ಜೀವನನ್ನ ಹೇಳ್ತಾ ಇದೆ ಅಂತ ಅನ್ಕೊಳ್ತೀವಿ. ಯಾಕೆ ಸಂಸಾರ ಬಂಧನ ಇರೋ ಜೀವನಿಗೆ, ಅವನಿಗೆ ಬದ್ಧ ಅಂತ ಕರೀತಾರೆ. ದುಃಖ ಇರೋದು ಜೀವನಿಗೆ, ಅದಕ್ಕೆ ದುಃಖಿ ಅಂತ ಕರೀತಾರೆ. ಹಾಗೆ ಅಜ್ಞಾನಿ ಇರೋದು ಜೀವನಿಗೆ ಅಜ್ಞಾನಿ ಅಂತ ಕರೀತಾರೆ. ಇನ್ನು ಮೂರ್ಖ ಅಂತ ಯಾರನ್ನ ಕರೀತಾರೆ? ಸಂಸಾರಿಯನ್ನ ಕರೀತಾರೆ. ಆದ್ರೆ ಎಲ್ಲಾ ಶಬ್ದ ದೇವರನ್ನ ಹೇಳ್ತಾ ಇದೆ. ಇದು ಹೆಂಗ್ ಸಾಧ್ಯ ಅಂದ್ರೆ ಇದು ಮಹಾ ಸಮನ್ವಯ. ಇದನ್ನ ತಿಳಿಯೋದಿದೆಯಲ್ಲ, ಇದು ಬಹಳ ಕಷ್ಟ. ಇದಕ್ಕೆ ಅಧಿಕಾರಿಗಳು ಯಾರು ಅಂದ್ರೆ ಎಲ್ರು ಅಧಿಕಾರಿಗಳಲ್ಲ ಇದನ್ನ ತಿಳಿಲಿಕ್ಕೆ. ಬ್ರಹ್ಮೈವ ಅಧಿಕೃತ, ಬ್ರಹ್ಮದೇವರಿಗೆ ಮಾತ್ರ ಅಧಿಕಾರ ಅಂತ ಬಂತು. ಹಾಗಾದ್ರೆ ಬೇರೆಯವ್ರಿಗೆ ಅನ್ಯ ಯಥಾಕ್ರಮಂ, ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಮಹಾಸಮನ್ವಯ. ಎಲ್ಲಾ ತಿಳ್ಕೊಳಿಕ್ ಆಗಲ್ಲ ಬೇರೆಯವ್ರಿಗೆ, ಕೇಳುವುದನ್ನು ಮಾತ್ರ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ. ಯಾಕಂದ್ರೆ ದುರ್ಗಮತ್ವಾಚ ಅಷ್ಟೇ ಅಲ್ಲ, ತುಂಬಾ ಕಷ್ಟ ಅದು. ಅದಕ್ಕೋಸ್ಕರ ಏನ್ ಮಾಡಿದ್ರು, ಈ ವಿಂಗಡಣೆ ಮಾಡಿದಾಗ ಮೊದಲು ಯಾವ್ದು ಹೇಳ್ಬೇಕು, ಆಮೇಲೆ ಯಾವ್ದು ಶಬ್ದಗಳ ಬಗ್ಗೆ ಹೇಳ್ಬೇಕು ಅಂತ ಬಂದಾಗ ಈ ದುಃಖಿ ಬದ್ಧ ಈ ತರದ ಶಬ್ದ ತಗೊಳ್ಳಿಕ್ ಹೋಗ್ಲಿಲ್ಲ. ಯಾಕೆ? ಮೊದಲೇ ಹೇಳ್ಬಿಟ್ರೆ ತಲೆಗೆ ಹೋಗಲ್ಲ. ಇಂಥ ಶಬ್ದಗಳು ಹೇಗ್ ದೇವರನ್ನ ಹೇಳ್ತಾ ಇದೆ, ಏನೋ ಶಾಸ್ತ್ರದಲ್ಲಿ ಏನೋ ಬರ್ತಾ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ, ಸರಿಯಾಗಿ ಅರ್ಥ ಆಗಲ್ಲ. ಅದಕ್ಕೇನ್ ಮಾಡಿದ್ರು, ಕೆಲವು ಶಬ್ದಗಳ ಪರಿಚಯ ಮೊದಲಿಗೆಲ್ಲ ಮಾಡಿಸ್ತಾರೆ. ಯಾವ್ಯಾವ ಶಬ್ದಕ್ಕೆ ಭಗವಂತ ಅಂತ ಯಾಕೆ ಅರ್ಥ ಅಂತ ಚೆನ್ನಾಗಿ ಪರಿಚಯ ಮಾಡಿಸಿ, ಹೀಗೆ ಈ ಶಬ್ದಗಳಿಗೂ ಅಂದ್ರೆ ಮೇಲ್ನೋಟಕ್ಕೆ ಸಂಸಾರಿಗಳಲ್ಲಿ ಬಳಸುವಂತ ಶಬ್ದ, ಆ ಶಬ್ದ ದೇವರನ್ನ ಹೇಗೆ ಹೇಳುತ್ತೆ ಅಂತ ಕೊನೆಗೆ ಆ ವಿಷಯದ ಬಗ್ಗೆ ತಿಳಿಸ್ತಾರೆ. ಅಲ್ಲ, ಬ್ರಹ್ಮದೇವರಿಗೆ ಮಾತ್ರ ಇತ್ತು ಅಂತ ಆದ್ರೆ ಬ್ರಹ್ಮದೇವರಿಗೋಸ್ಕರ ಒಂದ್ ಶಾಸ್ತ್ರ ಬರೀಬೇಕಾ? ಈಗ ಬ್ರಹ್ಮಸೂತ್ರದಲ್ಲಿ ಇದೊಂದು ಭಾಗ ಬಂತು, ದುಃಖಿ ಬದ್ಧ ಈ ತರದ ಶಬ್ದಗಳನ್ನೆಲ್ಲ ನೀವು ದೇವರಲ್ಲೇ ಇಟ್ಕೊಳ್ಬೇಕು, ದೇವರನ್ನೇ ಹೇಳುವಂತ ಶಬ್ದ.
ಯಾರಿದಕ್ಕೆ ಅಧಿಕಾರಿಗಳು? ಬ್ರಹ್ಮದೇವ್. ಹಾಗಾದ್ರೆ ಶಾಸ್ತ್ರ ರಚನೆ ಮಾಡ್ಬೇಕಾದ್ರೆ ಒಬ್ಬರನ್ನೇ ಇಟ್ಕೊಂಡು ಯಾರು ಶಾಸ್ತ್ರ ಬರೆಯಲ್ಲ. ಶಾಸ್ತ್ರ ಬರೆಯೋದು ಅಂದ್ರೆ ಅನೇಕ ಅಧಿಕಾರಿಗಳು, ತುಂಬಾ ಜನ ಓದ್ಬೇಕು ಅಂತಾನೆ. ಅನೇಕ ರೀತಿ ಅಧಿಕಾರಿಗಳು, ಮಂದರು, ಮಧ್ಯಮರು, ಉತ್ತಮರು, ಎಲ್ಲರಿಗೂ ಸೇರಿ ಒಂದು ಶಾಸ್ತ್ರ ರಚನೆ ಮಾಡೋದಿದೆ. ಈಗ ಮಹಾಸಮನ್ವಯ ಬರೀ ಬ್ರಹ್ಮದೇವರಿಗಾದ್ರೆ ನೈಕಾಧಿಕಾರಿಕಂ ಶಾಸ್ತ್ರಂ, ಒಬ್ಬನ್ನೇ ಇಟ್ಕೊಂಡು ಯಾರು ಶಾಸ್ತ್ರ ಬರೆಯಲ್ವಲ್ಲ. ಆದ್ರಿಂದ ಅಂದ್ರೆ ಇಲ್ಲ ಇಲ್ಲ ಹಾಗಲ್ಲ, ಅನ್ಯೇತ್ಯಾದ್ಯುಕ್ತಂ, ಬೇರೆಯವರು ತಿಳ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ. ಮಹಾಸಮನ್ವಯ ತಿಳಿಬಹುದು, ಆದ್ರೆ ಮುಖ್ಯ ಅಧಿಕಾರಿಗಳು ಬ್ರಹ್ಮದೇವರು ಮಾತ್ರ, ಬೇರೆಯವರಲ್ಲ. ಅದಕ್ಕೆ ಅಂತ ಅಭಿಪ್ರಾಯ ಯೋಗ್ಯತೆಗೆ ತಕ್ಕ ಹಾಕಿ ತಿಳ್ಕೊಬಹುದು. ಅಷ್ಟೇ ಅಲ್ಲದೇನೆ ವೇದವ್ಯಾಸರು ಕೂಡ ಹೇಗ್ ಬರ್ದಿದ್ದಾರೆ ಬ್ರಹ್ಮಸೂತ್ರದಲ್ಲಿ, ಸರ್ವ ಅಧಿಕಾರಿ ಸಾಧಾರಣಮರ್ಥಂ ಆದೌ ಅಭಿಧಾಯ, ಮೊದಲಿಗೆ ಎಲ್ಲರಿಗೂ ಸಂಬಂಧ ಪಡುವಂತ ಎಲ್ಲರಿಗೂ ಗೊತ್ತಿರೋ ಶಬ್ದಗಳ ಬಗ್ಗೆ ತಿಳಿಸ್ತಾ ಹೋದ್ರು, ಎಲ್ಲರೂ ತಿಳ್ಕೊಳ್ಬಹುದು ಆ ತರ ಶಬ್ದಗಳನ್ನ. ಆಮೇಲೆ ವಿಶೇಷವಾಗಿ ಕೆಲವು ಯೋಗ್ಯತೆಯನ್ನ ಪಡೆದಿರೋರಿಗೆ ಮಾತ್ರ ಸಿಗೋ ತರದ ಶಬ್ದಗಳ ಬಗ್ಗೆ ಹೇಳ್ತಾ ಹೋದ್ರು. ಈ ರೀತಿ ಸೂತ್ರಕಾರರ ಅಭಿಪ್ರಾಯ, ತತ್ರ ಸಾಧಾರಣೇತು ಇದಂ ತಾರತಮ್ಯಂ ಚಿಂತಿತಮಿತಿ. ಅದರಿಂದ ಈ ಕೊನೆಯದು ಬಿಟ್ಬಿಡಿ, ಮಿಕ್ಕಿದ ಶಬ್ದಗಳ ಬಗ್ಗೆ ಹೇಳ್ತಾ ಇದೀವಿ. ಮೊದಲು ಎಂತ ಶಬ್ದ ಹೇಳ್ಬೇಕು? ದೇವರನ್ನ ಬಿಟ್ಟು ಬೇರೆ ಕಡೆನೆ ಬಳಸುವಂತ ಶಬ್ದ, ಬೇರೆ ಕಡೆ ಬಳಸುವಂತ ಶಬ್ದ, ಬೇರೆ ಕಡೆನೆ ಅಂತ ಒತ್ತೋದ್ ಬೇಡ, ಬೇರೆ ಕಡೆ ಬಳಸುವಂತ ಶಬ್ದ, ಪ್ರಸಿದ್ಧವಾದ ಶಬ್ದಗಳು, ಇಂದ್ರ, ಚಂದ್ರ, ಯಮ ಇತ್ಯಾದಿ ಶಬ್ದಗಳು, ಅದು ದೇವರನ್ನೇ ಮುಖ್ಯವಾಗಿ ಹೇಳ್ತಾ ಇದೆ. ಇನ್ನು ದುರ್ಗಮತ್ವಾಚ್ಚ ಇದೆ ಹೆತ್ವಂತರ. ದುರ್ಗಮ ಅಂದ್ರೆ ಪ್ರಥಮಂ ಬುದ್ಧವು ಅನಾರೋಹಾತ್, ಮೊದಲಿಗೆ ಕಷ್ಟ ವಿಷಯ ಹೇಳ್ಬಿಟ್ರೆ ತಲೆಗೆ ಹೋಗಲ್ಲ ಯಾರು. ಸುಲಭವಾದ ವಿಷಯ ಹೇಳಿ ಆಮೇಲೆ ಕಷ್ಟವಾದ ವಿಷಯ ಯಾವಾಗ್ಲಾರು ಹೇಳಿದ್ರೆ ತಲೆಗೆ ಹೋಗುತ್ತೆ. ಇದು ಶಾಸ್ತ್ರದ ಕ್ರಮ. ಅದಕ್ಕೋಸ್ಕರನೇ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಮೊದಲಿಗೆ ಎಲ್ಲರ ತಲೆಗೆ ಹೋಗುವಂತಹ ಶಬ್ದಗಳ ಬಗ್ಗೆ ಮಾತಾಡಿ ಇಂತಿಂತ ಶಬ್ದ ದೇವರನ್ನೇ ಹೇಳ್ತಾ ಇದೆ ಅಂತ ತೋರಿಸ್ಕೊಟ್ರು. ಆಮೇಲೆ ಬೇಗನೆ ತಲೆಗೆ ಹೋಗದೇ ಇರೋ ಶಬ್ದ ಆಮೇಲೆ ಹಾಕಿದ್ರು, ಆಮೇಲೆ ಅದು ಅರ್ಥ ಆಗತ್ತೆ ಅಂತ ಕ್ರಮವಾಗಿ. ಅದನ್ನೆಲ್ಲ ಹೇಳಿದ್ರು. ಪ್ರಥಮಂ ಬುದ್ಧವು ಅನಾರೋಹಾದಿತ್ಯರ್ಥ, ಜಯತೀರ್ಥರು ಬಿಡಿಸಿದ್ರು. ಮೊದಲಿಗೆನೆ ತಲೆಯಲ್ಲಿ ಇಳಿಯಲ್ಲ ಆ ವಿಷಯಗಳು, ಅದಕ್ಕೋಸ್ಕರ ಯಾವ ವಿಷಯಗಳು ತಲೆಗೆ ಬರಬಹುದು ಅದನ್ನ ಹೇಳಿ ಆಮೇಲೆ ಅಸಾಧಾರಣ ಅಂದ್ರೆ ಕೆಲವು ಯೋಗ್ಯತೆಗೆ ಇರೋರಿಗೆ ಮಾತ್ರ ಅರ್ಥ ಆಗುವಂತ ವಿಷಯಗಳನ್ನ ಆಮೇಲೆ ಹೇಳ್ತಾ ಬಂದ್ರು. ಏತದುಕ್ತಂ ಭವತಿ, ಒಟ್ಟ ಅಭಿಪ್ರಾಯ ಏನು ಅದನ್ನ ಸಂಗ್ರಹ ಮಾಡಿ ಹೇಳ್ತಾರೆ ಜಯತೀರ್ಥರು. ಇದುವರೆಗೆ ಹೇಳಿದ ವಿಷಯ ಇಷ್ಟು, ಏನಂದ್ರೆ ಬ್ರಹ್ಮಾದೀನಾಮೇವ ತತ್ರ ಯದ್ಯಪಿ ಮುಖ್ಯ ಅಧಿಕಾರಿತ, ಮುಖ್ಯವಾಗಿ ಮಹಾಸಮನ್ವಯ ಮಾಡೋ ವಿಷಯದಲ್ಲಿ ಅಧಿಕಾರಿಗಳು ಯಾರು? ನಿಜವಾಗಿ ಮುಖ್ಯವಾಗಿ ಬ್ರಹ್ಮದೇವರೇ. ಅಲ್ಲೂ ದೇವತೆಗಳ ಬ್ರಹ್ಮಾದೀನಾಮ್ ಅಂತ ಹೇಳ್ತಾರೆ, ಬರೀ ಬ್ರಹ್ಮದೇವರಷ್ಟೇ ಅಲ್ಲ, ಬ್ರಹ್ಮದೇವರಂತೆ ಇರುವ ವಾಯುದೇವರು, ಇವರೇ ಅಧಿಕಾರಿಗಳು ನಿಜವಾಗಿ ಮುಖ್ಯ. ಆದರೂ ತಥಾಪಿ ಅಸ್ಮದಾದೀನಾಂ ಈಶದ್ ಅಧಿಕಾರೋ ಅಸ್ತಿವ, ಸ್ವಲ್ಪ ನಮಗೂ ಇದೆ ಅಧಿಕಾರ. ಇದು ಹೇಳೋದು ಜಯತೀರ್ಥರು ಹೇಳ್ತಾ ಇದಾರೆ ವಿವರಣೆ ಮಾಡ್ತಾ. ತಥಾಪಿ ಅಸ್ಮದಾದೀನಾಂ ಈಶದ್ ಅಧಿಕಾರ, ನಮಗೂ ಒಂದ್ ಸ್ವಲ್ಪ ಅಧಿಕಾರ ಇದ್ದೇ ಇರುತ್ತೆ. ಅದ್ರಲ್ಲಿ ಮಂದರಿಗಾಗಬೇಕಾದ್ರೆ ಈ ಸಮನ್ವಯ ನಚ ಪ್ರಥಮಂ ಬುದ್ಧಿ ಮದಿರೋಹತಿ, ಮೊದಲೇ ತಲೆಗೆ ಹೋಗಿ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಷ್ಟ, ಅದು ತುಂಬಾ ಕಷ್ಟ. ಅದ್ರ ಬಗ್ಗೆ ತಿಳಿಬೇಕು ಅಂದ್ರೆ ತುಂಬಾ ಶ್ರಮ ಸಾಧ್ಯ, ಅದು ಆಗಲ್ಲ ಅದು. ಅದಕ್ಕೋಸ್ಕರ ಏನ್ ಮಾಡಿದ್ರು, ಸಾಧಾರಣ ಸಮನ್ವಯಜ್ಞಾನೇನ ವೈದಿಕ ವ್ಯುತ್ಪತ್ತಿ ಅನುರಕ್ತಾತು ಬುದ್ಧಿ ಕ್ರಮೇಣ ತತ್ರಾಪ್ಯವತರತಿ. ಅದಕ್ಕೆ ವಿವರಣೆ ಮಾಡ್ತಾ, ಸಾಧಾರಣ ಸಮನ್ವಯ ಜ್ಞಾನ ಅಂದ್ರೆ ತುಂಬಾ ಸುಲಭವಾದ ವಿಷಯ. ಸಾಧಾರಣವಾಗಿ ಈ ಶಬ್ದಕ್ಕೆ ಏನೇನ್ ಅರ್ಥ, ಯಾಕೆ ದೇವರು ಅಂತ ಅರ್ಥ. ಈಗ ಉದಾಹರಣೆ ಇಂದ್ರ ಶಬ್ದ ತಗೊಳ್ಳೋಣ. ಇಂದ್ರ ಶಬ್ದ ದೇವರನ್ನೇ ಹೇಳೋದು ಯಾಕೆ ಅಂದ್ರೆ, ಇಂದ್ರ ಶಬ್ದ ಐಶ್ವರ್ಯ ಯಾರ ಹತ್ರ ಜಾಸ್ತಿ ಇರುತ್ತೋ ಅವನಿಗೆ ಇಂದ್ರ ಇಂದ್ರ ಅಂತ ಕರೀತಾರೆ. ನಿಜವಾಗ ಐಶ್ವರ್ಯ ಯಾರ ಹತ್ರ ಜಾಸ್ತಿ ಇದೆ? ದೇವರನ್ನ ಬಿಟ್ಟು ಇನ್ ಯಾರ ಹತ್ರನೂ ಇಲ್ಲ. ಆದ್ರಿಂದ ದೇವರನ್ನೇ ಇಂದ್ರ ಅಂತ ಕರಿಬೇಕು. ನಿಜವಾಗಿ ಇಂದ್ರದೇವರನ್ನ ಇಂದ್ರ ಅಂತ ಕರಿಬಾರ್ದು ಅಂತಿಲ್ಲ, ಅವನಿಗಿರೋ ಐಶ್ವರ್ಯಕ್ಕೆ ಇಂದ್ರ ಅಂತ ಕರೀರಿ, ಆದ್ರೆ ದೇವರಲ್ಲಿ ಮುಖ್ಯವಾಗಿ ಕರಿಬೇಕು ಇಂದ್ರ ಅಂತ. ಅಷ್ಟೇ ಅಲ್ಲ, ಯಮ ಅಂದ್ರೇನು? ಎಲ್ಲರಿಗೂ ಶಿಕ್ಷೆ ನೀಡೋನು. ನಿಜವಾಗಿ ಶಿಕ್ಷೆ ಕೊಡೋದೇ ದೇವರೇ, ಹಾಗೆ ದೇವರಲ್ಲೇ ಯಮನ ಶಬ್ದ ಬಳಸ್ಬೇಕು. ಮತ್ತೆ ಚಂದ್ರ ಅಂದ್ರೆ ತುಂಬಾ ಸಂತೋಷ ಕೊಡೋನು. ಯಾರು ಸಂತೋಷ ಕೊಡ್ತಾರೆ? ಒಬ್ಬೊಬ್ಬ ದೇವತೆಗಿಂತ ಮೇಲೆ ಹೋಗ್ತಾ 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 ನಿಜವಾಗಿ ಸಂತೋಷಪ್ರದ ಆಹ್ಲಾದಕರ ಯಾರು ಅಂದ್ರೆ ಭಗವಂತ ಮಾತ್ರ. ಹಾಗಾಗಿ ಅವನನ್ನೇ ಚಂದ್ರ ಅಂತ ಮುಖ್ಯವಾಗಿ ಕರಿಬೇಕು, ಮಿಕ್ಕಿದವನ್ ಕರಿಬಾರ್ದು ಅಂತಲ್ಲ, ಆದ್ರೆ ಮುಖ್ಯವಾಗಿ ಕರಿಬೇಕಾಗಿದ್ದು ಆ ಭಗವಂತನನ್ನೇ. ಈ ತರ ಮೊದಲಿಗೆ ಕೆಲವು ಶಬ್ದಗಳನ್ನು ತೋರಿಸಿ ವೈದಿಕ ವ್ಯುತ್ಪತ್ತಿ, ವೇದದಲ್ಲಿ ಬರುವಂತಹ ಶಬ್ದಗಳಿಗೆ ದೇವರೇ ಯಾಕರ್ಥ ಅಂತ ತೋರಿಸಿದಾಗ ಸ್ವಲ್ಪ ಆಸಕ್ತಿ ಬಂತಂತೆ. ನಮ್ಗೆ ಇದು ಅರ್ಥ ಆಯ್ತು, ಇದಲ್ಲಿ ನಾವು ಮುಂದುವರಿಬೇಕು ಅಂತ ಬುದ್ಧಿ ಅಲ್ಲಿ ಹೋಗತ್ತಂತೆ.
ಯಾಕಂದ್ರೆ ಅರ್ಥ ಆಯ್ತಲ್ಲ, ಸಾಧಾರಣವಾಗಿ ಏನೇನು ಈ ಶಬ್ದಗಳಿಗೆ ಏನ್ ಅರ್ಥ ಅಂತ ತಿಳ್ಕೊಂಡಾಗ ಹೌದು ಇದನ್ನು ಸ್ವಲ್ಪ ತಿಳ್ಕೊಂಬೋಣ ಅಂತ ಅನಿಸಿ ಬುದ್ಧಿ ಆಗ ಹೊರಡತ್ತಂತೆ. ಹೊರಟ ಮೇಲೆ ಬುದ್ಧಿ ಕ್ರಮೇಣ ತತ್ರಾಪಿ ಅವತರತಿ. ಕಷ್ಟ ವಿಷಯ ಇರುತ್ತಲ್ಲ ಅದಕ್ಕೂ ಬಂದಾಗ ಬುದ್ಧಿ ಅದು ಹೊಂದಾವಣಿಕೆ ಮಾಡ್ಕೊಂಡ್ಬಿಡುತ್ತೆ, ಹೊಂದಿಸ್ಕೊಳತ್ತಂತೆ ಬುದ್ಧಿ. ಈ ಕಷ್ಟವಾದ ವಿಷಯನೂ ತಿಳ್ಕೊಂಡ್ಬಿಡ್ತೀನಿ ಅಂತ ಮುಂದೆ ಸರಿ ಹೋಗುತ್ತೆ. ಮೊದಲಿಗೆ ಆ ವಿಷಯ ಹೇಳ್ಬಿಟ್ರೆ ಅದು ಹೋಗೋದೇ ಇಲ್ಲ ಬುದ್ಧಿ, ಅದು ಹತ್ತೋದೇ ಇಲ್ಲ ಬುದ್ಧಿ. ಮೊದಲು ಹತ್ತಿಸಿ ಆಮೇಲೆ ಕಷ್ಟವಾದ ವಿಷಯ ಇದ್ದು ಅಲ್ಲಿ ಇಳಿಯತ್ತಂತ ಬುದ್ಧಿ. ಅದಕ್ಕೋಸ್ಕರ ಇಲ್ಲಿ ಮೊದಲಿಗೆ ಕಷ್ಟವಾದ ಈ ದುಃಖಿ ಬದ್ಧ ಈ ಶಬ್ದಗಳ ಬಗ್ಗೆ ಹೇಳದೇನೆ ಮೊದಲಿಗೆ ಈ ತರ ಪ್ರಸಿದ್ಧವಾದ ಬೇರೆ ಬೇರೆ ಶಬ್ದಗಳನ್ನ ಹೇಳಿ ಸಮನ್ವಯ ಮಾಡಿ ತೋರಿಸಿದ್ದಾರೆ ಅಂತ. ಇಷ್ಟು ಇಲ್ಲಿ ಈ ಸುಧಾದ ವಿವರಣೆ ಯಾಕೆ ಬಂದಿದೆ. ಇನ್ನು ಮುಂದಕ್ಕೆ ಹೋಗೋಣ. ತತಃ ಕಿಂ, ಇದ್ರಿಂದ ಏನಾಯ್ತು ಈಗ ಅಂದ್ರೆ ಅದಕ್ಕೆ ಹೇಳ್ತಾರೆ ಅಥೋನ್ಯತ್ರ ಪ್ರಸಿದ್ಧಾನಾಂ ಶಬ್ದಾನಾಂ ನಿರ್ಣಯಾಯತು ಪ್ರವೃತ್ತ ಪ್ರಥಮಂ ದೇವ. ಹಾಗಾಗಿ ದೇವರಾದ ವೇದವ್ಯಾಸರು ಮೊದಲಿಗೆ ಈ ಬೇರೆ ಕಡೆ ದೇವರನ್ನ ಬಿಟ್ಟು ಬೇರೆ ಕಡೆ ಪ್ರಸಿದ್ಧವಾದ ಶಬ್ದಗಳನ್ನ ತೀರ್ಮಾನ ಮಾಡ್ಲಿಕ್ಕೆ, ಇದು ದೇವರನ್ನೇ ಮುಖ್ಯವಾಗಿ ಹೇಳ್ತಾ ಇದೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ತಾವು ಹೊರಟಿದ್ದಾರೆ ಅಂತ ಆಯ್ತು. ಇಷ್ಟಾದ್ಮೇಲೆ ಈಗ ಆನಂದಮಯಾಧಿಕರಣ ಯಾಕೆ ಬಂತು ಅಂತ ಮುಂದೆ. ಇಲ್ಲಿವರೆಗೆ ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಶಾಸ್ತ್ರಯೋನಿತ್ವಾಧಿಕರಣ, ಸಮನ್ವಯಾಧಿಕರಣ, ಈಕ್ಷತ್ಯಧಿಕರಣ ಇಷ್ಟಾಯ್ತು. ಇದ್ರ ಬಗ್ಗೆ ವಿಚಾರ ಮಾಡಿದ್ರು. ಅಂದ್ರೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಇದೊಂದೇ. ಆಮೇಲೆ ಓಂ ಜನ್ಮಾದಿಸ್ಯತಃ ಓಂ, ಓಂ ಶಾಸ್ತ್ರಯೋನಿತ್ವಾತ್ ಓಂ, ಓಂ ತತ್ವ ಸಮನ್ವಯಾತ್ ಓಂ, ಓಂ ಈಕ್ಷತೆರ್ನಾ ಶಬ್ದಂ ಓಂ. ಈ ಎಲ್ಲ ಸೂತ್ರಗಳಿಗೆ ಲಿಂಕ್ ಸಂಬಂಧ ಏನಿದೆ, ಅದು ಯಾಕೆ ಬಂತು, ಅದರಲ್ಲಿರೋ ವಿಶೇಷ ಅರ್ಥಗಳು ಎಲ್ಲ ಬಂತು. ಇನ್ನು ಮುಂದೆ ಮೊದಲನೇ ಅಧ್ಯಾಯದಲ್ಲಿ ಯಾವ ಅಧಿಕರಣ ಬರೋದು, ಆನಂದಮಯ ಅಧಿಕರಣ ಬರುತ್ತೆ ಮೊದಲನೇ ಅಧ್ಯಾಯದಲ್ಲಿ. ಅದರ ಬಗ್ಗೆ ಮೂರನೇ ಅಧ್ಯಾಯದ ಮೂರನೇ ಪಾದದಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಮೂರನೇ ಅಧ್ಯಾಯ ಓದ್ಬೇಕು. ಎಲ್ಲಾ ಅಧ್ಯಾಯದ ವಿಚಾರಗಳು ಇಲ್ಲಿ ಬರುತ್ತೆ, ಅಷ್ಟು ಚೆನ್ನಾಗಿ ಸೇರಿಸಿದ್ದಾರೆ ಈ ಒಂದು ಅಧ್ಯಾಯದಲ್ಲಿ. ಇಲ್ಲೇನ್ ಹೇಳ್ತಾರೆ, ಆನಂದಮಯ ಅಧಿಕರಣ ಮೊದಲು ಯಾಕೆ ಹೇಳಿದ್ರು, ಬೇಕಾದಷ್ಟು ವಿಚಾರ ಇತ್ತಲ್ಲ. ಈಗ ಬ್ರಹ್ಮಸೂತ್ರ ಆನಂದಮಯೋಭ್ಯಾಸ ದ್ವೋಂ ಯಾಕೆ ಬರಿಬೇಕು ಮೊದಲಿಗೆ, ಇನ್ನು ಬೇಕಾದಷ್ಟಿತ್ತು ಸೂತ್ರಗಳು. ಮುಂದಿರೋ ಸೂತ್ರನ ಹಿಂದಾಕಿ ಈ ಸೂತ್ರನ ಕೊನೆಗೆ ಹಾಕಿ ಯಾಕೆ ಹಾಕ್ಲಿಲ್ಲ, ಮೊದಲೇ ಯಾಕೆ ಹೇಳಿದ್ರು ಅಂತ ಬಹಳ ಚೆನ್ನಾಗಿ ಕಾರಣ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ಏನಂದ್ರೆ, ತತ್ರ ಆನಂದಾದಯೋ ಗುಣಾಃ ಈಶಸ್ಯೈವೇತಿ ನಿರ್ಣೀತಾಃ ಶ್ರುತಿಯುಕ್ತಿ ಸಮಾಶ್ರಯಾತ್ ಅಂತ ಆಚಾರ್ಯರು ಉತ್ತರ. ಆನಂದಮಯಾಧಿಕರಣ ಮೊದಲೇ ಯಾಕೆ ಹೇಳಿದ್ರು, ಅದಕ್ಕೆ ಕಾರಣ ಏನು ಅಂದ್ರೆ, ಈ ಆನಂದ ಜ್ಞಾನ ಯಾವ ಗುಣಗಳಿದೆಯಲ್ಲ ಒಳ್ಳೊಳ್ಳೆ ಗುಣಗಳು ಅಂತ, ಆ ಎಲ್ಲ ಗುಣಗಳು ಭಗವಂತನಿಗೆ ಸಂಬಂಧಪಟ್ಟಿದ್ದು ಅಂತ ತೀರ್ಮಾನ ಮಾಡಿಕೊಟ್ಟಿದ್ದಾರೆ. ಅದು ವೇದವಾಕ್ಯವನ್ನ ಹಿಡಿದು ಯುಕ್ತಿಗಳನ್ನ ಆಶ್ರಯಿಸಿ ಎಲ್ಲವನ್ನು ತಗೊಂಡು ಅನುಮಾನ ವಿಚಾರ ಮಾಡಿ ವೇದಗಳನ್ನ ವಿಚಾರ ಮಾಡಿ ಭಗವಂತನಲ್ಲೇ ಇರೋ ಗುಣಗಳದು ಆನಂದಾದಿ ಗುಣ ನಿಜವಾಗಿ. ಯಾಕಂದ್ರೆ ಆ ಪೂರ್ಣತೆ ಅನ್ನೋದಿದ್ರೆ ಮಾತ್ರ ಆ ಗುಣವನ್ನ ಅವನು ಪಡೆದಿದ್ದಾನೆ ಅಂತ ಅರ್ಥ. ದುಡ್ಡಿದೆ ಅಂದ್ರೆ ಅವನ್ ತರ ಇನ್ನೊಬ್ರಲ್ಲಿ ಇರಲ್ಲ, ಅಷ್ಟು ಪಡೆದಿದ್ದಾನ ಅವನು. ಅದು ಪೂರ್ಣತೆ, ಪೂರ್ಣವಾಗಿದ್ರೆ ಮಾತ್ರ ಅದು. ವಿದ್ಯೆನ ಪೂರ್ಣವಾಗಿರ್ಬೇಕು, ಅರ್ಧಂಬರ್ಧ ಇದ್ರೆ ಅದಲ್ಲ, ಪೂರ್ಣತೆ ಬೇಕು. ಹಾಗೆ ಆನಂದ ಮತ್ತೆ ಜ್ಞಾನ ಈ ತರಹದ ಒಳ್ಳೊಳ್ಳೆ ಗುಣಗಳು ಪರಿಪೂರ್ಣವಾಗಿ ಭಗವಂತನಲ್ಲೇ ಇದೆ ಅಂತ ನಿರ್ಣಯ ಮಾಡ್ತಾರೆ. ಹಾಗಾಗಿ ಆ ಆನಂದಮಯಾಧಿಕರಣವನ್ನ ಮೊದಲು ಹೇಳಿದ್ದಾರೆ. ಅದ್ಯಾಕೆ ಮೊದಲು ಹೇಳ್ಬೇಕಾಗಿತ್ತು ಅಂದ್ರೆ ಅದನ್ನ ಬಿಡಿಸ್ತಾರೆ. ಈ ವಾಕ್ಯ ಎಲ್ಲ ಬಹಳ ಮುಖ್ಯ. ಜಯತೀರ್ಥರ ಮಾತು ಮಧ್ಯ ಏನ್ ಬರ್ತಾ ಇದೆ ಬಹಳ ಚೆನ್ನಾಗಿದೆ. ಏನ್ ಹೇಳ್ತಾರೆ ಇಲ್ಲಿ, ಸರ್ವೇಷು ಹಿ ಶುಭೇಶು ಮೂರ್ಧಾಭಿಷಿಕ್ತಾ ಆನಂದ ವಿಜ್ಞಾನಾದಯ ಅತಃ ಮಾಂಗಲಿಕ ಆಚಾರ್ಯ ತತ್ ಶಬ್ದ ಸಮನ್ವಯಂ ಆದೌ ಆಹ ಇತಿ ಅಂತ ಬಂತು. ಅಂದ್ರೆ ಅಭಿಪ್ರಾಯ, ಶುಭತಮ ಒಳ್ಳೆ ಮಂಗಳ ಗುಣಗಳು, ಮೂರ್ಧಾಭಿಷಿಕ್ತ ಅಂತ ಪಟ್ಟಾಭಿಷೇಕ ಆಗೋಗಿದೆ ಆ ಗುಣಗಳಿಗೆ. ಅಂದ್ರೆ ಅಂತ ಗುಣ ಸಿಗೋದೇ ಕಷ್ಟ ಅಂತೆ. ಏನು, ಆನಂದ ಸಿಗೋದು ತುಂಬಾ ಕಷ್ಟ, ಸುಖ ದುಃಖನೇ ಜಾಸ್ತಿ ಇರುತ್ತೆ. ಆನಂದ ಸಿಗೋದೇನಿದೆ ಅದು ತುಂಬಾ ಕಷ್ಟ. ಯಾವುದೇ ದುಃಖದ ಮಿಶ್ರಣ ಇಲ್ಲದೆ ನಿರಂತರವಾಗಿ ಆನಂದ ಒಬ್ಬ ಮನುಷ್ಯನಿಗೆ ಸಿಗತ್ತೆ ಅಂದ್ರೆ ಅವನು ತುಂಬಾ ಪುಣ್ಯಾತ್ಮ ಅಂತ ಅರ್ಥ. ಅಂತ ಆನಂದ ಅದು ಮೂರ್ಧಾಭಿಷಿಕ್ತ ಗುಣ ಅಂತ. ಮೂರ್ಧಾಭಿಷಿಕ್ತ ಅಂದ್ರೆ ಏನರ್ಥ, ಎತ್ತರದ ಸ್ಥಾನದಲ್ಲಿ ಅದನ್ನ ಇಟ್ಟು ಅಭಿಷೇಕ ಮಾಡಿದ್ದಾರೆ ಅಂತ. ರಾಜನ ಸ್ಥಾನ ಅದು. ಯಾವ್ದಕ್ಕೆ, ಆನಂದ ವಿಜ್ಞಾನ. ವಿಜ್ಞಾನ ಅಂದ್ರೆ ಸಾಮಾನ್ಯವಾದ ಜ್ಞಾನ ಅಲ್ಲ, ದೇವತೆಗಳಲ್ಲಿರುವಂತಹ ಜ್ಞಾನ, ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಅಂಥ ವಿಜ್ಞಾನ ಆನಂದ ಇದೆಲ್ಲ ಮೂರ್ಧಾಭಿಷಿಕ್ತ ಗುಣಗಳು, ತುಂಬಾ ಉಚ್ಚ ಮಟ್ಟದಲ್ಲಿರುವಂತಹ ಗುಣಗಳು.
ಈ ಶುಭ ಗುಣಗಳು ಏನೇನಿದೆ ಆ ಎಲ್ಲ ಗುಣ ಅದು ದೇವರಲ್ಲಿದೆ ಅಂತ ತಿಳಿಸ್ತಾ ಇದ್ದಾರೆ ಆನಂದಮಯ ಅಧಿಕರಣದಿಂದ. ಇದು ತುಂಬಾ ಮಂಗಳ ಆದ್ದರಿಂದ ಮೊದಲಿಗೆ ಇಲ್ಲಿ ಆಚಾರ್ಯರು, ಇಲ್ಲಿ ಮಾಂಗಲಿಕ ಆಚಾರ್ಯ ಅಂದ್ರೆ ಎಲ್ಲ ಮಾಡಿದಕ್ಕೆ ಏನು ಪ್ರಯೋಜನ, ಮಂಗಳಾಚರಣೆ ಮಾಡಿದಾಗ ಲೆಕ್ಕ. ಅದಕ್ಕೋಸ್ಕರ ತತ್ಶಬ್ದ ಸಮನ್ವಯಂ ಆದೋವಹ, ಇದು ತುಂಬಾ ಮಂಗಳಪ್ರದ, ಕೇಳಿದ್ರೇನೆ ಮಂಗಳ ಇದು. ಆದ್ರಿಂದ ಮೊದಲಿಗೆ ಈ ಆನಂದಮಯ ಮುಂತಾದ ಶಬ್ದಗಳನ್ನ ತಗೊಂಡು ದೇವರನ್ನ ಹೇಳ್ತಾ ಇದೆ ಮುಖ್ಯವಾಗಿ ಈ ಶಬ್ದಗಳು, ಹೊರತು ಆನಂದಮಯ ಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶ ಇದಲ್ಲ. ನಾವೆಲ್ಲ ನೋಡಿದ್ವಿ, ಪ್ರಾಣಮಯ, ಆನಂದಮಯ, ಅನ್ನಮಯ, ವಿಜ್ಞಾನಮಯ, ಇದೆಲ್ಲ ಎಲ್ಲಿ ಬಂತು? ಭಾಗವತದ ಈ 2ನೇ ಸ್ಕಂದದಲ್ಲಿ. ಈಗ ತಾನೇ ನಾವೆಲ್ಲ ಕೇಳಿದ್ವಿ ಇಷ್ಟು ದಿವಸಗಳಿಂದ, ಇವತ್ತು ನಾವು ನೋಡಿದ್ವಿ. ಈ ಎಲ್ಲ ಆನಂದಮಯ, ಪ್ರಾಣಮಯ ಇದೆಲ್ಲ ದೇವರನ್ನ ಹೇಳೋ ಶಬ್ದ ಇದು. ಆದ್ರೆ ಈ ಆನಂದಮಯ ಅಧಿಕರಣದಲ್ಲಿ ಚರ್ಚೆ ಮಾಡ್ತಾರೆ ಏನಂತ, ಆನಂದಮಯ ಅಧಿಕರಣದಲ್ಲಿ ಮಾಡಿದ ಚರ್ಚೆ, ಆನಂದಮಯ ಅನ್ನೋ ಶಬ್ದ ಎಲ್ಲ ಕೋಶ ಹೇಳತ್ತಲ್ಲ, ಪಂಚಕೋಶ, ದೇಹದ ಒಳಗಡೆ ಅಂತ ಪಂಚಕೋಶಗಳನ್ನ ಹೇಳ್ತಾ ಇದೆಯಲ್ವ ಈ ಶಬ್ದ ಅಂತ. ಅಲ್ಲ, ಇದು ಹೇಳ್ತಾ ಇರೋದು ದೇವರನ್ನ ಮುಖ್ಯವಾಗಿ ಅಂತ ಅದೆಲ್ಲ ಹೇಳಿದ್ರು. ಇದಕ್ಕೋಸ್ಕರ ಮಾಂಗಲಿಕ ಆಚಾರ್ಯ ಆದ್ರಿಂದ ಹಾಗಾಗಿ ಮಂಗಳಾಚರಣೆ ಮಾಡ್ತಾ ಇರ್ಬೇಕಂತ ಒಂದು ಗ್ರಂಥ ಅಂದ್ರೆ ಅದನ್ನ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ ಅಂತ. ಇದು ಇಷ್ಟ ಆಗಿ ಇಲ್ಲೂ ಟಿಪ್ಪಣಿಯ ವಿಚಾರಗಳಿದೆ, ಅದರ ಮುಂದೆ ನೋಡೋಣ. ಈಗ ಸದ್ಯಕ್ಕೆ ಮೂಲಕ್ಕೆ ಮುಂದಕ್ಕೆ ಹೋಗೋಣ. ಇದು ಮುಂದಿನ ಶ್ಲೋಕ. ದೇವತಾಂತರಗ ಸರ್ವೇ ಶಬ್ದ ವೃತ್ತಿ ನಿಮಿತ್ತತಃ ವಿಷ್ಣುಮೇವ ವದಂತ್ಯದ್ಧಾ ತತ್ಸಂಗಾದುಪಚಾರತಃ. ಅಲ್ಲಿವರೆಗೆ. ಈಗ ಇದಕ್ಕೆ ಅವತರಣಿಕೆ, ಇದಕ್ಕೆ ಪೀಠಿಕೆ ಕೊಡ್ತಾರೆ. ಯಾಕೆ ಈ ಶ್ಲೋಕ ಹೇಳಿದ್ರು ಆಚಾರ್ಯರು ಅಂದ್ರೆ, ಈಗ ಅಂತರಧಿಕರಣ, ಆಕಾಶಾಧಿಕರಣ, 2 ಅಧಿಕರಣ ಬರುತ್ತೆ. 2 ವಿಷಯ ಮುಂದಕ್ಕೆ ಹೇಳ್ತಾರೆ. ಇದು ಮೊದಲನೇ ಅಧ್ಯಾಯದಲ್ಲಿ, ಇದು ಇಲ್ಲಿ ಸಂಕ್ಷಿಪ್ತವಾಗಿ ಬಂದಿದೆ. ಇದನ್ನೆಲ್ಲ ನಾವು ತಲೆಯಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ರೆ ಮೊದಲನೇ ಅಧ್ಯಾಯ ಮತ್ತು ಓದ್ತೀವಲ್ಲ, ಆ ಓದ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಲಿಂಕ್ ಸಿಗುತ್ತೆ. ಅದ್ರಿಂದ ಈ ವಿಷಯಗಳೆಲ್ಲ ಚೆನ್ನಾಗಿ ತಲೆ ಇರ್ಬೇಕು. ಇದು ಚೆನ್ನಾಗಿ ಹೇಳಿದ್ದಾರೆ ಸಾರವಾಗಿ. ಅಂತರಧಿಕರಣ, ಆಕಾಶಾಧಿಕರಣ. ಅಂತರಧಿಕರಣ ಅಂದ್ರೆ ಅಂತಸ್ಥಿತತ್ವ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರ ಒಳಗಡೆ ಇರುವಂತದ್ದು. ಎಲ್ಲರ ಒಳಗಡೆ ಯಾರಿದ್ದಾನೆ? ಅದು ದೇವರು. ಅಲ್ಲೇನ್ ಹೇಳ್ತಾರೆ? ಅಂತಸ್ಥಿತಂ. ಅಲ್ಲಿ ಒಳಗಡೆ ಇರೋನಲ್ಲಿ ಬೇಕಾದಷ್ಟು ಬೇರೆ ಬೇರೆ ಶಬ್ದ ಬಳಸ್ತಾರೆ, ದೇವರನ್ನ ಹೇಳುವಂತ ಶಬ್ದಗಳು ಸಿಗಲ್ಲ. ಆದ್ರೆ ಒಳಗಡೆ ಇರೋನು ಅಂತ ಒಂದ್ ಮಾತು. ಒಳಗಡೆ ಇರೋದು ಅಂದ್ರೆ ಅಂತರ್ಯಾಮಿ ಅಂದ್ರೆ ಅದು ದೇವರ ಗುಣ. ಆದ್ರಿಂದ ಅವ್ನು ದೇವರೇ ಆಗಿರ್ಬೇಕು ಅಂತ ಕೆಲವು ಶಬ್ದಗಳನ್ನು ತಗೊಂಡು ಸಮನ್ವಯ ಮಾಡ್ತಾರೆ, ಅದು ದೇವರನ್ನೇ ಹೇಳ್ತಾ ಇದೆ. ಅಥವಾ ಆಕಾಶಾಧಿಕರಣ. ಆಕಾಶಾಧಿಕರಣ ಅಂದ್ರೆ ಏನು? ಬ್ರಹ್ಮಸೂತ್ರದಲ್ಲಿ ಆಕಾಶ ಅಂತ ಒಂದು ಶಬ್ದ ತಗೊಳ್ತಾರೆ. ಆಕಾಶ ಅನ್ನೋ ಶಬ್ದಕ್ಕೆ ಏನ್ ಅರ್ಥ? ಅದೇ ನಾವು ನೋಡ್ತಾ ಇದೀವಲ್ಲ ಆಕಾಶ. ಇದಲ್ಲ, ನಿಜವಾಗಿ ಆಕಾಶ ಶಬ್ದ ದೇವರನ್ನ ಹೇಳ್ತಾ ಇದೆ. ಅದ್ ಹೇಗ್ ಸಾಧ್ಯ? ಆಗಲ್ಲಿ ಬಿಡಿಸ್ತಾರೆ. ಆ ಸಮಂತಾತ್ ಕಾಶತೇಯ, ಸಂಪೂರ್ಣವಾಗಿ ಯಾರು ಶೋಭಿಸ್ತಾ ಇರ್ತಾನೋ ಅವನಿಗೆ ಆಕಾಶ ಅಂತ ಕರೀತಾರೆ. ಚೆನ್ನಾಗಿ ಕಾಶ, ಪ್ರಕಾಶ ಅಂತ ಅರ್ಥ. ಅಂದ್ರೆ ಚೆನ್ನಾಗಿ, ಕಾಶ ಅಂದ್ರೆ ಪ್ರಕಾಶ, ಯಾವಾಗಲೂ ಫಳಫಳ ಹೊಳಿತಾ ಇರ್ತಾನೆ ಅಂದ್ರೆ ಅಭಿಪ್ರಾಯ. ಅವನು ಯಾವುದೇ ದುಃಖದ ಸಂಪರ್ಕ ಇರಲ್ಲ, ಚೆನ್ನಾಗಿ ಹೊಳಿತಾ ಇರ್ತಾನೆ. ಅಂಥ ಭಗವಂತನಿಗೆ ಆಕಾಶ ಅಂತ ಕರೀತಾರೆ. ಅಂತ ಅನ್ನೋ ಶಬ್ದ ಇದೆ, ಅಂತಹ. ಈ ಅಂತಹ ಅನ್ನೋ ಶಬ್ದ ಆಗ್ಲಿ, ಆಕಾಶ ಅನ್ನೋ ಶಬ್ದ ಆಗ್ಲಿ, ಈ ಪ್ರತಿ ಶಬ್ದ ದೇವರನ್ನ ಹೇಳ್ತಾ ಇದೆ ಅಂತ ಬರುತ್ತೆ. ಇಲ್ಲೇನಾಗೋಯ್ತು, ಈ ಚಾಪ್ಟರ್ ಗಳಲ್ಲಿ ಮೊದಲು ಯಾಕೆ ಕೊನೆಗೆ ಯಾಕೆ ಹೇಳಿದ್ರಿ ಅಂತ ಅದ್ರ ಬಗ್ಗೆ ಚರ್ಚೆ. ಈಗ ಕ್ರಮ ವ್ಯತ್ಯಾಸ ಯಾಕೆ ಮಾಡಿದ್ರಿ? ಮೊದಲು ಆನಂದಮಯ ಅಧಿಕರಣ ಬಂತು, ಯಾಕೆ ಬಂತು? ಅದಕ್ಕೆ ಕಾರಣ ಕೊಟ್ರಿ, ಅದು ಮಂಗಳ, ಅದಕ್ಕೆ ಮೊದಲೇ ಹೇಳ್ಬಿಟ್ವಿ ಆನಂದಮಯ ಅಧಿಕರಣ ಅಂತ. ಸರಿ, ಒಪ್ಕೊಂಡ್ವಿ. ಎರಡನೇದು, ದಿಢೀರ್ ಅಂತ ನೀವು ಆನಂದಮಯ ಅಧಿಕರಣ ಆದ್ಮೇಲೆ ಅಂತರಧಿಕರಣನೂ ಇದೆ, ಆಕಾಶಾಧಿಕರಣನೂ ಇದೆ, ಯಾವ್ದಾರು ಹೇಳ್ಬೋದಿತ್ತು. ಅದ್ ನೀವೇನ್ ಮಾಡಿದ್ರಿ? ಮುಂದಕ್ಕೆ ಅಂತರಧಿಕರಣ ಹೇಳಿ, ಆಮೇಲೆ ಆಕಾಶಾಧಿಕರಣಕ್ ಬಂದ್ರಿ. ಇದೆಲ್ಲ ಯಾಕೆ ಮಾಡಿದ್ರಿ? ಮೊದಲೇ ಆಕಾಶಾಧಿಕರಣ ಹೇಳ್ಬೋದಿತ್ತು. ಯಾಕಂದ್ರೆ ಲಿಂಕ್ ಇರೋದು ಆನಂದಮಯ ಅಧಿಕರಣಕ್ಕೆ 2 ಜೊತೆಗೂ ಲಿಂಕ್ ಇದೆ. ಅಂತರಧಿಕರಣದ ಜೊತೆಗೂ ಇದೆ, ಆನಂದಮಯ ಅಧಿಕರಣದ ಜೊತೆಗೂ ಇದೆ. ಮತ್ ಯಾಕೆ ಮೊದಲು ಅಂತರಧಿಕರಣ ಹೇಳಿದ್ರಿ, ಆಮೇಲೆ ಯಾಕೆ ಆಕಾಶಾಧಿಕರಣ ಹೇಳಿದ್ರಿ? ಈ ತರದ ಒಂದು ಪ್ರಶ್ನೆಗಳು ಬಂದಾಗ ಅಂತರಧಿಕರಣದ ಅರ್ಥ ಏನು ಅಂತ ಅದಕ್ಕೆ ಮೊದಲು ತಿಳಿಸ್ತಾರೆ. ದೇವತಾಂತರಗ ಸರ್ವೇ, ಬೇರೆ ಬೇರೆ ದೇವತೆಗಳಲ್ಲಿರುವಂತಹ ಶಬ್ದಗಳು ಏನಿದೆ, ಇಂದ್ರ, ಚಂದ್ರ ಮುಂತಾದ ಶಬ್ದಗಳು, ಆ ಶಬ್ದಗಳನ್ನ ಬಳಸ್ಲಿಕ್ಕೆ ಯಾವುದು ಕಾರಣ? ಈಗ ಸುಮ್ನೆ ಒಬ್ಬನ ಇಂದ್ರ ಅಂತ ಕರೆಯಲ್ಲ, ತುಂಬಾ ಐಶ್ವರ್ಯ ಇದೆ ಇಂದ್ರ ಅಂತ ಕರೀತಾರೆ. ಇನ್ನೊಬ್ಬನ್ ತುಂಬಾ ಬಡವ, ಇಂದ್ರ ದೇವರ ಹತ್ರ ಹೋಗ್ಬಿಟ್ಟು ತುಂಬಾ ದರಿದ್ರರು, ಬಡವರು ಯಾಕೆ ಹೇಳ್ತಾರೆ? ಆ ಶಬ್ದ ಬಳಸ್ಲಿಕ್ಕೆ ಕಾರಣನೇ ಇಲ್ಲ. ಒಬ್ಬರಲ್ಲಿ ಶಬ್ದ ಬಳಸ್ಬೇಕು ಅಂದ್ರೆ ಅದಕ್ಕೆ ಕಾರಣ ಬೇಕಲ್ಲಿ. ಇವನ್ ಮೂರ್ಖ ಅಂದ್ರೆ ಹೌದು, ಇವನ್ ಪೆದ್ದ, ಬುದ್ಧಿನೇ ಇಲ್ಲ ಅವನ್ಗೆ, ಅಂತವನ್ಗೆ ಮೂರ್ಖ ಅಂತ ಕರಿಬೇಕು, ಒಪ್ಕೊಳ್ಬೇಕು. ಆದ್ರೆ ಪಂಡಿತ ಅಂತ ಯಾರನ್ನ ಕರಿತೀವಿ? ತುಂಬಾ ಪಾಂಡಿತ್ಯ ಇದ್ರೆ. ಪಾಂಡಿತ್ಯನೇ ಇಲ್ಲ, ಇವನ್ ಪಂಡಿತ ಅಂತ ಕರೀತಾ ಇದ್ರೆ ಇಲ್ಲ, ಉಪಯೋಗ ಇಲ್ಲ.
ಹಾಗಾದ್ರೆ ಯಾವುದೇ ಶಬ್ದವನ್ನ ಎಲ್ಲೇ ಬಳಸ್ಬೇಕು ಅಂತಾದ್ರೆ ಅದಕ್ಕೆ ಬೇಕಾದ ಗುಣ ಇರಬೇಕು. ಅದನ್ನ ಪ್ರವೃತ್ತಿ ನಿಮಿತ್ತ ಅಂತ ಕರೀತಾರೆ. ಒಂದು ಶಬ್ದದ ಪ್ರವೃತ್ತಿ, ಒಂದ್ ಕಡೆ ಶಬ್ದವನ್ನ ಬಳಸ್ಬೇಕು ಅಂತ ಆದ್ರೆ ನಿಮಿತ್ತ, ಕಾರಣ ಇರ್ಬೇಕು. ಹಸು ಹತ್ರ ಹೋಗ್ಬಿಟ್ಟು ಸಿಂಹ ಅಂತ ಆದ್ರೆ ಹಸುವನ್ನ ಏನಂತಾರೆ? ಮೂರ್ಖ ಅಂತಾರೆ. ಯಾಕಂದ್ರೆ ಹಸು ಹತ್ರ ಹೋಗಿ ಸಿಂಹ ಅಂತ ಬಳಸ್ಬೇಕು ಅಂದ್ರೆ ಸಿಂಹ ಶಬ್ದ ಎಲ್ಲಿ ಬಳಸ್ತಾರೆ? ಅದು ಕ್ರೂರವಾದ ಪ್ರಾಣಿ ಆಗಿರ್ಬೇಕು, ಅದು ಕೇಸರ ಇರ್ಬೇಕು, ಅದು ರಾಜನ್ ತರ ಮೆರಿತಾ ಇರ್ಬೇಕು, ಅಂತ ಪ್ರಾಣಿ ಆಗಿದ್ರೆ ಅದನ್ನ ಹೋಗಿ ಸಿಂಹ ಅಂತ ಕರೀತಾರೆ. ಹಸು ಹತ್ರ ಹೋಗ್ಬಿಟ್ಟು ಸಿಂಹ ಸಿಂಹ ಅಂತ ಕರೀತಾ ಇದ್ರೆ ಉಪಯೋಗ ಇಲ್ಲ. ಹಾಗೆ ಸಿಂಹದ ಹತ್ರ ಹೋಗ್ಬಿಟ್ಟು ಹಸು ಹಸು ಗೋವು ಅಂತ ಕರೆದ್ರೆ ಅದು ಉಪಯೋಗ ಇಲ್ಲ. ಅಂದ್ರೆ ಯಾವುದೇ ಶಬ್ದವನ್ನ ಎಲ್ಲೇ ಬಳಸ್ಬೇಕಾದ್ರೂ ಒಂದಿಷ್ಟು ಗುಣಗಳಿರುತ್ತೆ. ಆ ಗುಣ ಇದ್ರೆ ಮಾತ್ರ ಅಲ್ಲಿ ಬಳಸ್ಬೇಕು. ಆದ್ರಿಂದನೇ ಲೋಟ ನೋಡಿ ತಟ್ಟೆ ಅಂತ ಬಳಸೋಂಗಿಲ್ಲ, ತಟ್ಟೆ ನೋಡಿ ಲೋಟ ಅಂತ ಬಳಸೋಂಗಿಲ್ಲ. ಆದ್ರೆ ಒಂದೊಂದು ಆಕಾರ ಇರುತ್ತೆ. ಈ ತರದ ಆಕಾರ ಇದ್ರೆ ಅದನ್ನ ತಟ್ಟೆ ಅಂತ ಕರಿಬೇಕು, ಈ ತರದ ಆಕಾರ ಇದ್ರೆ ಲೋಟ ಅಂತ ಕರಿಬೇಕು. ಹೀಗೆ ಪ್ರತಿ ಶಬ್ದಗಳನ್ನ ಬಳಸ್ಬೇಕಾದ್ರೆ ಕಾರಣ ಬೇಕು. ಅದನ್ನ ಪ್ರವೃತ್ತಿ ನಿಮಿತ್ತ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ತುಂಬಾ ಮುಖ್ಯ ಇದು. ಶಾಸ್ತ್ರದಲ್ಲಿ ಬರುವಂತ ಒಂದು ಶಬ್ದ, ಪಾರಿಭಾಷಿಕ ಶಬ್ದ ಪ್ರವೃತ್ತಿ ನಿಮಿತ್ತ ಅಂತ ಒಂದು ಕರೀತಾರೆ. ಇದಕ್ಕೆ ತುಂಬಾ ವಿವರಣೆಗಳು ಮಾಡ್ತಾರೆ. ಸದ್ಯಕ್ಕೆ ನಮ್ಗೆ ಇಷ್ಟು ಕೊಡ್ತೀನಿ. ಪ್ರವೃತ್ತಿ ನಿಮಿತ್ತ ಅಂತ ಶಬ್ದ. ವಿಷ್ಣುವೇವ ವದಂತ್ಯಂತ, ದೇವರನ್ನೇ ಹೇಳುತ್ತೆ. ಎಲ್ಲಾ ದೇವತೆಗಳನ್ನ ಹೇಳೋ ಶಬ್ದ ಅದು ದೇವರನ್ನ ಹೇಳೋ ಶಬ್ದ ಮುಖ್ಯವಾಗಿ ಅಂತ ಇಟ್ಕೊಳ್ಳಿ ಅಂತ ಇಲ್ಲಿವರೆಗೆ ವಿವರಣೆ ಮಾಡಿದ್ದಾರೆ. ಇನ್ನು ಮುಂದೆ ಏನ್ ಹೇಳ್ತಾರೆ ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ.